ಇದು ಪೂರ್ತಿ ಬೇಲಿ ಅದ್ಬಸ್ತು ಎಲ್ಲ ಆಗಿರುವಂಥ 1 ಎಕರೆ 36 ಕುಂಟೆ ಪಟ್ಟ. ಒಂದು 8ರಿಂದ 10 ಕುಂಟೆ ಖರಾಬ್ ಬರುತ್ತೆ. ಸೊ ಇದೇ ತಾರ್ ರೋಡು, ಇದೇ ಎಂಟ್ರೆನ್ಸ್. ಇದು ಎಂಟ್ರೆನ್ಸು. ಇದು ಫ್ರಂಟಲ್ಲಿ ಎಂಟ್ರಿ ಆಗಿ ಲೆಫ್ಟು ರೈಟು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಇದು ಕೆಂಪು ಮಣ್ಣು, ಈ ಥರ ಕೆಂಪು ಮಣ್ಣು ನೋಡ್ಬೋದು. ಒಳ್ಳೆ ನೀರಾವರಿ ವ್ಯವಸ್ಥೆ ಇದೆ. ಪಕ್ಕದಲ್ಲೇ ಒಂದು 400 ಎಕರೆ ಕೆರೆ ಇದೆ. ಆ ಕೆರೆ ತೋರಿಸ್ತೀನಿ ನಿಮಗೆ. ಈಗ 1 ವರ್ಷ, ಈಗ ಒಂದು 8-10 ತಿಂಗಳ ಕೆಳಗಡೆ ಈ ಥರ ತೆಂಗಿನ ಗಿಡಗಳು ಹಾಕಿದ್ದಾರೆ. ಇಲ್ಲಿ ಅಕ್ಕಪಕ್ಕ ಎಲ್ಲ ಬೇರೆ ಫಾರ್ಮ್ ಇದೆ. ಆಮೇಲೆ ಹಿಂದೆಗಡೆ ನೋಡ್ಬೋದು, ಇಲ್ಲಿಂದ ಒಂದು 300-400 ಮೀಟ್ರ್ ದೂರದಲ್ಲಿ ಒಂದು ಊರಿದೆ. ತಾರ್ ರೋಡ್ ತೋರಿಸ್ತೀನಿ ನಿಮಗೆ. ಕೆಂಪು ಮಣ್ಣು ತಾರ್ ರೋಡ್ ಅಟ್ಯಾಚ್ ಆಗಿರುವಂಥದ್ದು. ಈಸ್ಟ್ ಫೇಸಿಂಗಿಂದ ಎಂಟ್ರಿ ಇದಕ್ಕೆ. ಫ್ರಂಟಲ್ಲಿ ಕಮ್ಮಿ ಬಿಡ್ತಿದ್ದು ಹೋಯ್ತಾ ಬ್ಯಾಕ್ ಸೈಡ್ ಎಕ್ಸ್ಪೆಂಡ್ ಆಗುತ್ತೆ. ನೋಡ್ಬೋದು, ಲೆಫ್ಟ್ಗೂ ಎಕ್ಸ್ಪೆಂಡ್ ಆಗಿದೆ. ಇಲ್ಲಿ ಬೋರ್ವೆಲ್ಲು ಇಲ್ಲ ಅನ್ಕೋತೀನಿ. ಮೋಸ್ಟ್ಲಿ ಪಕ್ಕದಿಂದ ನೀರು ತೊಗೊಂಡಿರಬೇಕು. ನಾಟ್ ಶೂರ್, ಅದನ್ನು ಕನ್ಫರ್ಮ್ ಮಾಡಿದ್ದೀನಿ ಆಮೇಲೆ. ಒಂದು ಎಕರೆ 36 ಕುಂಟೆ ಪಟ್ಟ ಪ್ಲಸ್ 8 ಕುಂಟೆ, 8ರಿಂದ 10 ಕುಂಟೆ ಖರಾಬ್ ಬರುತ್ತೆ. ಎಲ್ಲ ಅದ್ಬಸ್ತು ಬೇಲಿ ಎಲ್ಲ ಆಗಿದೆ. ಇದರಲ್ಲಿ ಹೌದು, ಒಂದು ಬೋರ್ವೆಲ್ ಕೂಡ ಇದೆ. ನೋಡ್ಬೋದು ನೀರು ಬರ್ತಾ ಇದೆಯಲ್ಲ. ಇವರು ಪರ್ಚೇಸ್ ಮಾಡಿರೋ ಪ್ರಾಪರ್ಟಿ. ಪರ್ಚೇಸ್ ಮಾಡಿದಾಗ ತುಂಬ ದಿನ ಹಿಂದೆ ನೋಡಿದ್ದೆ. ಆವಾಗ ಬೋರ್ವೆಲ್ ಇರಲಿಲ್ಲ. ಇವಾಗ ಹಾಕ್ಸಿದ್ದಾರೆ ಬೋರ್ವೆಲ್ಲು. ನೋಡಿ, ಇದೇ ಎಂಟ್ರಿ. ಈಸ್ಟ್ ಫೇಸಿಂಗಿಂದ ಎಂಟ್ರಿ ಆದರೆ ಬಲಗಡೆಗೂ ಎಕ್ಸ್ಪೆಂಡ್ ಆಗುತ್ತೆ ಈ ಥರ. ಸಾರಿ, ಎಂಟ್ರಿಯಿಂದ ಲೆಫ್ಟಲ್ಲಿ ಮತ್ತು ಹಿಂದೆಗಡೆ ರೈಟಲ್ಲೂ ಎಕ್ಸ್ಪೆಂಡ್ ಆಗುತ್ತೆ. ಕ್ಲಿಯರ್ ಕಟ್ ಆಗಿದೆ, ಕನ್ಫ್ಯೂಸ್ ಏನೇನಿಲ್ಲ. ಬೌಂಡ್ರಿ ಎಲ್ಲ ಫಿಕ್ಸ್ ಆಗಿದೆ, ಅದು ಬಸ್ ಆಗಿದೆ. ಪಕ್ಕದಲ್ಲೇ 400 ಎಕರೆ ಕೆರೆ ತೋರಿಸ್ತೀನಿ. ಪ್ಲಸ್ ಇದೆ ತಾರ್ ರೋಡು. ಸಾರಿ, ತಾರ್ ರೋಡ್ ತೋರಿಸ್ತೀನಿ. ಅಚ್ಚುಕಟ್ಟಾಗಿ ಕೂಡ 2.5 ಇಂಚ್ ನೀರು ಇರುವಂಥ ಜಾಗ. ಪೈಪಿಂಗ್ ಎಲ್ಲ ಆಗಿದೆ. ಟಿ ಸಿ ಇಲ್ಲ, ಪಕ್ಕದಿಂದ ಟಿ ಸಿಯಿಂದ ಕನೆಕ್ಷನ್ ತಗೊಂಡಿದ್ದಾರೆ. ಇಲ್ಲಿ 1 ವರ್ಷ ಆಗಿರುವಂಥ ಒಂದು ಬಾರ್ಡ್ರಲ್ಲಿ ಒಂದು 75ರಿಂದ 80 ತೆಂಗಿನ ಗಿಡಗಳು ಹಾಕಿದ್ದಾರೆ. ನೀರು ನೋಡ್ಬೋದು, 2.5 ಇಂಚ್ ನೀರು.